ಇಷ್ಟೆಲ್ಲಾನು ಮಾಡಿರ್ತಕ್ಕಂಥ ಶರಣಬಸಪ್ಪ ಜಗತ್ತಿಗಂದು ಅಪ್ಪ ಅನ್ನಿಸ್ಕೊಂಡ, ಜಗತ್ತಿಗಂದು ದೇವರಾಗಿ ಹೋದ. ಹಾಗಾದ್ರೆ ನಾವು ಮದುವೆ ಮಾಡ್ಕೊಂಡಿವಿ, ನಾವು ಮಕ್ಕಳು ನಡೆದೀವಿ, ನಾವು ಹೊಲದಾಗಂದ ದುಡಿತೀವಿ, ನಾವು ಕಾಯಕ ಮಾಡ್ತೀವಿ. ಆದ್ರೆ ಶರಣಬಸಪ್ಪನಿಗಂದ ಜಗತ್ತೇ ಅಪ್ಪ ಹತ್ತುಕೊಂಡ ಕರಿತು. ಮತ್ತು ಅವನಂಗೆ ನಾವು ಮದುವೆ ಮಾಡ್ಕೊಂಡು ಹೊಲದಾಗಿಂದ ದುಡಿತೀವಿ ಅಂತಂದ್ರೆ ನಮಗ್ಯಾಕೆಂದ ನಮಗೆ ಅಪ್ಪ ಅನ್ನಂಗಿಲ್ಲ ಜಗತ್ತರ ಬಿಡ್ರಿ. ನಮ್ಮ ಮನೆಯ ಮಕ್ಕಳೇ ನಮಗೆ ಅಪ್ಪ ಅನ್ನಲು. ಯಾಕ್ರಿ? ಒಂದು ವೇಳೆ ಅವ ಅಪ್ಪ ಅಂತಿದ್ವು ಹತ್ತಿಕೊಂಡಂದ್ರೆ ಅವಕ್ಕೆ ಅಪ್ಪ ಅನ್ಕೊಡಂಗಿಲ್ಲ ನಾವೀಗ. ಏನ್ರಿ? ನೀವೆಲ್ಲ ಅಪ್ಪ ಹತ್ತಿಕೊಂಡ ಮಕ್ಕಳು ಕರಿತಿದ್ವು ಅಂತಂದ್ರೆ ಆ ಮಕ್ಕಳಿಗೆ ನಾವು ಅಪ್ಪ ಅನ್ಕೊಡಂಗಿಲ್ಲ. ಯಾಕೆ? ಇದು ಎಲ್ಲ ಇಂಗ್ಲೀಷ್ ಯುಗ ಇದು. ಒಂದು ವೇಳೆ ಅದು ಅಪ್ಪ ಹತ್ತಿಕೊಂಡ ಕರಿತಿತ್ತು ಅಂದ್ರೆ ಅದಕ್ಕೇನಂತೀವಿ ನಾವು? ಏಯ್ ಡ್ಯಾಡಿ ಅನ್ನು ಡ್ಯಾಡಿ. ಮಕ್ಕಳಿಗೆ ನಾವು ಕಲಿಸ್ತೀವಿ. ಒಂದು ವೇಳೆ ಅದು ಬಂದ ಅವ್ವ ಹತ್ತಿಕೊಂಡಂತ ತಿಳ್ಕೊರಿ. ನಿಮಗೆಲ್ಲ ಅವ್ವ ಹತ್ತಿಕೊಂಡ ಕರಿತು ಹತ್ತಿಕೊಂಡ್ರೆ ನಾವು ಅವ್ವ ಅನ್ಕೊಡಂಗಿಲ್ಲ. ಅದ್ರ ಬದಲಾಗಿ ನಾವು ಏನು ಅನ್ನಿಸ್ತೀವಿ ಅಂತಂದ್ರೆ ಮಮ್ಮಿ ಹತ್ತಿಕೊಂಡ್ ಅನ್ನಿಸ್ಕೋತೀವಿ. ಯಾಕಂದ್ರೆ ಇವತ್ತಿನ ಸಂಸ್ಕೃತಿ ಇದು. ಬದುಕಿನೊಳಗೆ ನಾವೆಲ್ಲ ಈ ಸಂಸ್ಕೃತಿ ಅನ್ನತಕ್ಕಂಥ ಬಿಟ್ಟು ಇವತ್ತು ಶರಣಬಸಪ್ಪ ಜಗತ್ತೇ ಅವನಿಗೆ ಅಪ್ಪ ಅನ್ನಬೇಕಾಗಿತ್ತು ಅಂದ್ರೆ ಶರಣಬಸಪ್ಪ ಏನು ಮಾಡಿ ದೊಡ್ಡವನಾದ? ಹಾಗಾದ್ರೆ ನೀವು ದೊಡ್ಡವರಾಗಬೇಕಲ್ಲ. ಮೈಸ್ಲಿಗೆ ಗ್ರಾಮದ ಭಕ್ತರು ನೀವು ದೊಡ್ಡವರಾಗಬೇಕು, ನೀವು ಶರಣರಾಗಬೇಕು, ನೀವು ಸಂತರಾಗಬೇಕು. ಮತ್ತು ನಾವು ಶರಣರಾಗಬೇಕು, ನಾವು ದೊಡ್ಡವರಾಗಬೇಕಾಗಿತ್ತು ಅಂದ್ರೆ ಅಪ್ಪವ್ರ ನಾವು ಏನು ಮಾಡಿದಾಗ ಅಂದ್ರೆ ದೊಡ್ಡವರಾಗ್ತೀವ್ರಿ ಅಂತಕೊಂಡ ಕೇಳಿದ್ರೆ ನಿಜಗುಣ ಸೇವೆಗೊಳ್ಳೋದು ಒಂದು 5 ಮಾತು ಹೇಳ್ತೇನೆ ನಾನು ನಿಮಗೆ. ನೀವು ದೊಡ್ಡವರಾಗಬೇಕಾಗಿತ್ತು ಅಂದ್ರೆ, ನೀವೇ ದೇವರಾಗಬೇಕಾಗಿತ್ತು ಅಂದ್ರೆ, ಮತ್ತು ಶರಣಬಸಪ್ಪ ಅವನಿಗೆ ಒಬ್ಬನಿಗೆ ಶರಣಬಸಪ್ಪ ಅಪ್ಪ ಅನ್ನಿಸ್ಕೊಳಕ್ಕೆ ಬರ್ತಿತ್ತೇನತ್ತಲ್ಲ. 12ನೇ ಶತಮಾನದೊಳಗಿಂದ ಬಸವಣ್ಣ ಒಬ್ಬನಿಗೆ ಶರಣಾಗಕ್ಕೆ ಬಂತೇನ್ರಿ? ಬೇಡ, ಅಕ್ಕಮಹಾದೇವಿಗೆ ಒಬ್ಬಕ್ಕಿಗೆ ಶರಣೆ ಆಗಕ್ಕೆ ಬಂತೇನತ್ತಲ್ಲ. ನಾವು ಆ ಮಾರ್ಗದೊಳಗೆ ನಡೆದೀವಿ ಎತ್ತಿಕೊಂಡಂದ್ರೆ ನಾವು ಶರಣೆ ಆಗ್ಲಿಕ್ಕೆ ಬರ್ತದೆ, ನಾವು ಶರಣರಾಗಕ್ಕೆಂದ ಬರ್ತದೆ. ಒಂದು 5 ಮಾತು ನಮ್ಮ ಬದುಕಿನೊಳಗಿಂದ ಪಾಲನೆ ಮಾಡಬೇಕು. ಏನ್ರಿ? ಶರಣಬಸಪ್ಪನ ಪುರಾಣ ಇನ್ನೂ 14 ದಿವಸ ನೀವಂದ ಕೇಳಕ್ಕೆ ಸಿಗ್ತದೆ. ಆದರೆ ಇವತ್ತು ನಾ ಹೇಳತಕ್ಕಂಥದ್ದು ಏನು ಅಂತಕೊಂಡದ ಕೇಳಿದ್ರೆ ಬದುಕಿನೊಳಗೆ ನಾವು ದೇವರಾಗಬೇಕು, ಶರಣರಾಗಬೇಕು, ನಾವು ಸಂತರಾಗಬೇಕಾಗಿತ್ತು ಅಂತಂದರೆ ಅವ ಶರಣಬಸಪ್ಪ ಹೆಂಗಾದ ಅಂತಂದ್ರೆ 5 ಮಾತುಗಳನ್ನು ಜೀವನದೊಳಗಿಂದ ಪಾಲನೆ ಮಾಡ್ದ. ಏನು 5 ಮಾತಿವು? ಇದು ನಾ ಹೇಳತಕ್ಕಂಥದ್ದಲ್ಲ. ಏನ್ರಿ? ಷಟ್ಶಾಸ್ತ್ರಗಳನ್ನು ಬರೆದಿರ್ತಕ್ಕಂಥ ನಿಜಗುಣ ಶಿವಯೋಗಿಗಳಿಂದ ಹೇಳ್ತಾರೆ. ಭಾಳ ದೊಡ್ಡ ದಿವ್ಯ ಜ್ಞಾನಿ ನಿಜಗುಣ ಶಿವಯೋಗಿಗಳು. ನಿಜಗುಣ ಶಿವಯೋಗಿಗಳಿಂದ ಹೇಳಿರ್ತಕ್ಕಂಥ 5 ಮಾತುಗಳನ್ನು ನಮ್ಮ ಬದುಕಿನೊಳಗಿಂದ ಅಳವಡಿಸ್ಕೊಂಡು ಬಿಟ್ಟರೆ ಸಾಕು. ನಮಗಿಂತ ಶರಣರು, ನಮಗಿಂತ ಮಹಾತ್ಮರು ಮತ್ತೊಬ್ಬರು ಯಾರೂ ಇಲ್ಲ. ಈ 5 ಮಾತುಗಳನ್ನು ಎಲ್ಲರ ಗುಡ್ಡ ಗವಾರಗಳನ್ನು ತಿರುಗಿ ತರ್ತಕ್ಕಂಥವೇನಲ್ಲ. ನೀವು ರೊಕ್ಕ ಖರ್ಚು ಮಾಡಿ ತೊಗೊಂಡು ಬರ್ತಕ್ಕಂಥವೇನಲ್ಲ.